ಹಾಸನ ಜಿಲ್ಲೆಯಲ್ಲೇ ಹೆಚ್ಚಾಗ್ತಾ ಇದೆ ಕಾಡಾನೆಗಳ ಕಾಟ. ಶೋಭಾ ಎಂಬ ಮಹಿಳೆಯ ಬಲಿ ಪಡೆದಂತಹ ಒಂದು ಪ್ರಕರಣ ಇತ್ತಲ್ವಾ. ಸಕಲೇಶಪುರದ ಹೋಗಲಿ ಗ್ರಾಮದಲ್ಲಿ ಮಹಿಳೆ ಬಲಿಯಾಗಿದ್ರು. ಮಹಿಳೆಯನ್ನ ಬಲಿ ಪಡೆದಿದ್ದ ಕಾಡಾನೆ ಸೆರೆಗೆ ಕಾರ್ಯಾಚರಣೆ ನಡೀತಾ ಇದೆ. ಬೆಳ್ಳಾವರ ಗ್ರಾಮದಿಂದ ಪುಂಡಾನೆ ಸೆರೆಗೆ ಈಗ ಆಪರೇಷನ್ ಶುರುವಾಗಿದೆ. ಹಾಸನದ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮ. ಈಗಾಗಲೇ ಪುಂಡಾನೆ ಟ್ರ್ಯಾಕ್ ಮಾಡಿದ್ದಾರೆ ಅರಣ್ಯ ಸಿಬ್ಬಂದಿಯವರು. 50ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಅರಣ್ಯ ಇಲಾಖೆಯ ಮುಖ್ಯಸ್ಥ ಸೌರಭ್ ಕುಮಾರ್ ಹಾಜರಿದ್ದಾರೆ. ಸುತ್ತಮುತ್ತ ರಸ್ತೆ ಸಂಚಾರ ನಿಷೇಧ ಮಾಡಿದೆ ಅರಣ್ಯ ಇಲಾಖೆ ಈಗ, ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಜೊತೆಗೆ ಆ ಪುಂಡಾನೆಯನ್ನು ಸೆರೆ ಹಿಡಿಬೇಕು, ಇಲ್ಲದೇ ಇದ್ದರೆ ಈಗ ಮಹಿಳೆನ ಬಲಿ ಪಡೆದಿದೆ ಮತ್ತು ಇನ್ನಷ್ಟು ಬಲಿ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಮತ್ತು ಅಲ್ಲಿ ಪಳಗಿರುವಂತಹ ಶಿಬಿರದಲ್ಲಿದ್ದಂಥ ಕೆಲವೊಂದಿಷ್ಟು ಆನೆಗಳನ್ನು, ಏನು ಪುಂಡಾನೆಗಳನ್ನು ಆ ಸೊಕ್ಕಡಗಿಸುವಂಥ ಆನೆಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಬಂದು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಉದಯವಾರ ಭಾಗದಲ್ಲಿತ್ತು. ಈಗ ನಮ್ಮ ಟ್ರ್ಯಾಕಿಂಗ್ ಟೀಮ್ ಆಲ್ರೆಡಿ ಫೀಲ್ಡಲ್ಲಿದ್ದಾರೆ, ಆನೆನ ಹುಡುಕ್ತಾ ಇದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಕಾಡಾನೆ ಸಕಲೇಶಪುರ ತಾಲೂಕಿಂದ ರೋಡ್ನ ಕ್ರಾಸ್ ಮಾಡಿ ಬೇಲೂರು ತಾಲೂಕು ವ್ಯಾಪ್ತಿಲಿ ಇದೆ ಅಂತ ಮಾಹಿತಿ ಬಂದಿದೆ. ಈಗ ಆನೆ ಎಲ್ಲಿ ಸಿಗುತ್ತೆ, ಬೇಲೂರು ತಾಲೂಕಲ್ಲಿ ಸಿಕ್ಕಿದ್ರೆ ಬೇಲೂರು ಅಥವಾ ಸಕಲೇಶಪುರ ಭಾಗದಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ನಾವೀಗ ಕಾರ್ಯಾಚರಣೆ ಮಾಡ್ತೀವಿ. ಏನೀಗ ಮಹಿಳೆ ಮೃತಪಟ್ಟಿದ್ರು ಅದೇ ಕಾಡಾನೆ ಹಿಡಿಯೋದಕ್ಕೆ ಮಾತ್ರ ಮಾಹಿತಿ ಪರ್ಮಿಷನ್ ಬಂದಿದೆ. ಅದೇ ಕಾಡಾನೆನ ನಾವು ಸೆರೆ ಹಿಡಿತೀವಿ. ಸದ್ಯಕ್ಕೆ ನಮಗೆ 14ನೇ ತಾರೀಕು ಶೋಭಾ ಅನ್ನೋ ಮಹಿಳೆ ಮೃತಪಟ್ಟಿದ್ದಾರಲ್ಲ, ಆ ಕಾಡಾನೆ ಯಾವ ಕಾಡಾನೆಯಿಂದ ಮೃತಪಟ್ಟಿದ್ದಾರೆ ಆ ಕಾಡಾನೆ ಸೆರೆ ಹಿಡಿಯೋದಕ್ಕೆ ಮಾತ್ರ ಅನುಮತಿ ದೊರೆತಿದೆ. ಈ ಕಾಡಾನೆ ಸೆರೆ ಹಿಡಿದ ತಕ್ಷಣವೇ ನಮ್ಮ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅವರೊಂದಿಗೆ ಚರ್ಚಿಸಿ ಅವರು ಹೇಗೆ ನಿರ್ದೇಶನಗಳನ್ನ ಕೊಡ್ತಾರೆ ಅದ್ರ ಪ್ರಕಾರವಾಗಿ ಕಾರ್ಯಾಚರಣೆ ಮುಂದುವರಿಸ್ತೇವೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಿಂದ ಈಗಾಗಲೇ ಆನೆ ಕಾರ್ಯಾಚರಣೆ ಆರಂಭಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗಿದೆ. ಈ ಬೆಳ್ಳಾವರ ಗ್ರಾಮದ ಸಮೀಪ ಈಗಾಗಲೇ 5 ಸಾಕಾನೆಗಳು, ಅಂದ್ರೆ ದುಬಾರೆಯಿಂದ ಕರೆತಂದಂತಹ 5 ಸಾಕಾನೆಗಳು ಬಂದಿಳಿದಿದೆ. ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಅರಣ್ಯ ಇಲಾಖೆಯ ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಆ ಪುಂಡಾನೆ ಏನಿತ್ತು, ಆ ಪುಂಡಾನೆ ಈ ಭಾಗದಲ್ಲಿ ಬೀಡು ಬಿಟ್ಟಿದೆ ಅನ್ನುವ ಮಾಹಿತಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ತಿಳಿದುಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿ ವೈದ್ಯ ಸಿಬ್ಬಂದಿಗಳಾಗಿರ್ಬೋದು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಬಂದಿರುವಂಥದ್ದು. ಜೊತೆಗೆ 5 ಸಾಕಾನೆಗಳು ಈ ಕಡೆ ನಮ್ಮ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. 5 ಸಾಕಾನೆಗಳು ಈ ಸ್ಥಳಕ್ಕೆ ಬಂದು ಇಳಿದಿರುವಂತಹ ದೃಶ್ಯಗಳನ್ನ ಈಗಾಗಲೇ ನಾವು ನೋಡ್ತಾ ಇರ್ಬೋದು. ಯಾಕಂದ್ರೆ ಪುಂಡಾನೆ ಏನಿತ್ತು ಸಕಲೇಶಪುರ ತಾಲೂಕಿನ ಮೋಗಲಿ ಗ್ರಾಮದ ಶೋಭಾ ಎಂಬುವರ ಮಹಿಳೆ ಮೇಲೆ ದಾಳಿ ಮಾಡಿ ಮಹಿಳೆ ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ರು. ನಂತರದಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಅದೇ ಸಂದರ್ಭದಲ್ಲಿ ಈಗಾಗಲೇ ಸಾಕಾನೆಗಳನ್ನ ಕರೆಸಿರುವಂತದ್ದು. ಒಂದು ಕಡೆ ಆನೆ ಇರುವಂತಹ ಪುಂಡಾನೆ ಏನಿತ್ತು, ಆ ಪುಂಡಾನೆ ಇರುವಂತಹ ಜಾಗವನ್ನು ಕೂಡ ಅರಣ್ಯ ಇಲಾಖಾ ಅಧಿಕಾರಿಗಳು ಟ್ರ್ಯಾಕ್ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಆನೆಯ ಕಾರ್ಯಾಚರಣೆಗೆ ಅಂದ್ರೆ ಈಗಾಗಲೇ ಶುರುವಾಗುವಂಥದ್ದು ಬೆಳ್ಳಾವರ ಗ್ರಾಮದಿಂದ. ಈ ಬಹುತೇಕ ಇಲ್ಲಿ 2 ಕಡೆಯ ರಸ್ತೆಯನ್ನು ಕೂಡ ಈಗಾಗಲೇ ಬಂದ್ ಮಾಡಿದ್ದೀವಿ ಅನ್ನುವ ಮಾಹಿತಿಯನ್ನ ಸದ್ಯಕ್ಕೆ ಅರಣ್ಯ ಇಲಾಖಾ ಅಧಿಕಾರಿಗಳು ಹೇಳಿರುವಂಥದ್ದು. ಒಟ್ಟಾರೆ ಇವತ್ತು ಈಗ ಸಂಜೆ ಆಗಿರ್ಬೋದು, ಒಟ್ಟಾರೆ ಇವತ್ತು ಕಾರ್ಯಾಚರಣೆ ಮಾಡೇ ಮಾಡ್ತೀವಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಸದ್ಯಕ್ಕೆ ಅರಣ್ಯ ಇಲಾಖಾ ಅಧಿಕಾರಿ